ಬಿಬಿಎಂಪಿ ಅಧಿಕಾರಿಗಳು ಅದ್ಯಾವಾಗ ಬುದ್ಧಿ ಕಲಿತಾರೋ ಏನೋ ಗೊತ್ತಿಲ್ಲ. ಮಳೆಗಾಲಕ್ಕೂ ಮೊದಲೇ ಬೆಂಗಳೂರಿನಲ್ಲಿರುವಂತಹ ಒಣಗಿದ ಮರಗಳನ್ನ ತೆರವು ಮಾಡ್ತೀವಿ ಅಂತ ಹೇಳಿದ್ದೇ ಬಂತು. ಆದ್ರೆ ಯಾವುದೇ ರೀತಿಯ ಕೆಲಸ ಮಾತ್ರ ಇನ್ನೂ ಆಗಿಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವತ್ತು ಬೆಂಗಳೂರಿನ ನಾನಾ ಕಡೆ ಬಿದ್ದಿರುವಂತಹ ಮರಗಳೇ ಸಾಕ್ಷಿ. ಈ ಬಗ್ಗೆ ಒಂದು ರಿಪೋರ್ಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸಾಧಾರಣ ಗಾಳಿಗೆ ಧರೆಗೆ ಬಿದ್ದ ಮರಗಳು, ಇನ್ನು ಮಳೆ ಬಂದ್ರೆ ಬಿರುಗಾಳಿ ಬೀಸಿದ್ರೆ ಕಥೆ ಏನು? ಎಸ್, ಇಂದು ಮಧ್ಯಾಹ್ನ ಬೆಂಗಳೂರಿನ ಹಲವು ಕಡೆಗೆ ಗಾಳಿಯ ಅಬ್ಬರ ಶುರುವಾಗಿತ್ತು. ಅದೇನು ಅಂತಹ ಮಹಾ ಬಿರುಗಾಳಿ ಆಗಿರಲಿಲ್ಲ. ಸಾಧಾರಣ ಗಾಳಿಗೆ ಬೆಂಗಳೂರಿನ ಹಲವು ಕಡೆಗೆ ಒಣಗಿದ್ದ ಮರಗಳು ಧರೆಗೆ ಬಿದ್ದಿವೆ. ಹೌದು, ಬೆಂಗಳೂರಿನ ವಸಂತನಗರದ ಕ್ವೀನ್ಸ್ ರೋಡ್ನಲ್ಲಿ ಬೃಹತ್ ಮರವೊಂದು ಬುಡದಿಂದಲೇ ನೆಲಕ್ಕೆ ಅಪ್ಪಳಿಸಿದ್ದು, ರೋಡ್ ಸೈಡ್ನಲ್ಲಿ ಪಾರ್ಕ್ ಮಾಡಿದ್ದ 2 ಕಾರುಗಳ ಮೇಲೆ ಬಿದ್ದು 2 ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಯಾವ ರೀತಿ ಅಲ್ಲಿನ ಪರಿಸ್ಥಿತಿ ಇತ್ತು ಅಂತ ನಮ್ಮ ಪ್ರತಿನಿಧಿ ಮಾರುತಿ ವಿವರಿಸಿದ್ದಾರೆ ನೋಡಿ. ಬೆಂಗಳೂರಲ್ಲಿ ಬೀಸಿದಂತಹ ಸಾಧಾರಣ ಗಾಳಿಗೆ ಬೃಹತ್ ಮರವೊಂದು ಧರೆಗುಳಿದಿರುವಂಥದ್ದು. ಈಗ ನೋಡ್ತಿದ್ದೀರಾ, ಬಿಬಿಎಂಪಿ ಅವರು ಬಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಮತ್ತೊಂದು ಭಾಗದಲ್ಲಿ ಬಿದ್ದಿದ್ದಂಥ ಕಾರನ್ನ ತೆಗೆಯುವಂಥ ಕೆಲಸನ ಕಾರಿನ ಮಾಲೀಕರು ಮಾಡ್ತಿದ್ದಾರೆ. ಕೂದಲೆಳೆ ಅಂತರದಲ್ಲಿ 2 ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡ್ತಿದ್ದೀರಾ, ಇಡೀ ಕಾರು ಮೇಲ್ಭಾಗ ಜಖಮ್ ಆಗಿರುವಂಥದ್ದು. ಸಾಧಾರಣವಾದಂತಹ ಒಂದು ಗಾಳಿ ಕಳೆದ 1 ಗಂಟೆ ಹಿಂದೆ ಬೆಂಗಳೂರಲ್ಲಿ ಬೀಸಿತು. ಈ ಸಂದರ್ಭದಲ್ಲಿ ಕ್ವೀನ್ಸ್ ರೋಡಲ್ಲಿ, ಅದರಲ್ಲಿ ವಸಂತನಗರದಿಂದ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಸಂಪರ್ಕ ಕಲ್ಪಿಸುವಂಥ ಕ್ವೀನ್ಸ್ ರೋಡಲ್ಲಿ 1ನೇ ಕ್ರಾಸ್ ಬಳಿಯಲ್ಲಿರುವಂಥ ಬೃಹತ್ ಮರ ಧರೆಗುಳಿದಿದೆ. ಕೂಡಲೇ ಬಿಬಿಎಂಪಿಯವರು ಬಂದು ಈಗ ಮರ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ನಿಮಗೆ ಮರದ ದೃಶ್ಯಗಳನ್ನ ಮುಂದೆ ಹೋಗಿ ತೋರಿಸ್ತೀನಿ. ಎಷ್ಟು ದೊಡ್ಡ ಮರ ಅನ್ನೋದಕ್ಕೆ ನಿಮಗೆ ಇಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಇಲ್ಲಿಂದ 50 ಮೀಟರ್ ಅಂತರದಲ್ಲಿ ನಿಮಗೆ ದೃಶ್ಯ ಇಲ್ಲಿಂದ ತೋರಿಸುವಂಥ ಪ್ರಯತ್ನ ಮಾಡಿದ್ರೆ ಆಲ್ಮೋಸ್ಟ್ 50 ಮೀಟರ್ ಅಂತರಕ್ಕೆ ಮರದ ಬುಡ ಇರುವಂಥದ್ದು. ಅಲ್ಲಿಂದ ಮೇನ್ ರೋಡ್ವರೆಗೂ ಈ ಮರದ ಏನು ದೊಡ್ಡದಾದಂಥ ಮರ. ಬಿಬಿಎಂಪಿ ಯಾವಾಗ ಬುದ್ಧಿ ಕಲಿಯುತ್ತೆ? ಸಾಧಾರಣ ಗಾಳಿಗೆ ಈ ರೀತಿ ಬೆಂಗಳೂರಲ್ಲಿ ಮರಗಳು ಹೊಡೆದ್ರೆ ಇನ್ನು ಜುಲೈ ಅಂತ್ಯದ ವೇಳೆಗೆ ಆಗಸ್ಟ್ನಲ್ಲಿ ಹೆಚ್ಚಿನ ಮಳೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಇಲ್ಲಿ ಅನಾಹುತಗಳಾಗೋದಕ್ಕೂ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇನ್ನು ವಿಜಯನಗರದಲ್ಲೂ ಇನೋವಾ ಕಾರ್ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಮರ ಬಿದ್ದ ರಭಸಕ್ಕೆ ಇನೋವಾ ಕಾರ್ನ ಮೇಲ್ಭಾಗ ಸಂಪೂರ್ಣವಾಗಿ ಜಖಂಗೊಂಡಿದ್ದು, ಬಿಬಿಎಂಪಿ ಸಿಬ್ಬಂದಿಗಳು ಮರ ತೆರವು ಮಾಡೋ ಕೆಲಸಕ್ಕೆ ಮುಂದಾದರು. ಸಾಧಾರಣ ಮಳೆಗೆ ಈ ರೀತಿ ಮರಗಳು ಧರೆಗೆ ಬೀಳ್ತಾ ಇದ್ರೂ ಬಿಬಿಎಂಪಿ ಮಾತ್ರ ನಾವು ಒಣಗಿರೋ ಮರಗಳ ಸರ್ವೆ ಮಾಡಿದ್ದೇವೆ, ಅವುಗಳನ್ನ ತೆರವು ಮಾಡಿದ್ದೇವೆ ಅನ್ನೋದನ್ನ ಮಾತ್ರ ನಿಲ್ಲಿಸಿಲ್ಲ. ಇನ್ನು ಮಳೆ ಬಂದ್ರೆ ಇನ್ನೆಷ್ಟು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.